ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಡ್ವಾನ್ಸ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು ನಾಳೆ ಎಕ್ಸಾಮ್ ಇದೆ ಅವ್ರಿಗೆ ಕ್ವಶನ್ ಪೇಪರ್ ಅಲ್ಲಿ ಏನೆಲ್ಲ ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ನಲ್ಲಿ ಇಂಪಾರ್ಟೆಂಟ್ ಥಿಯರಿನ ಕೇಳಿದ್ದಾರೆ. ಆ ಒಂದು ಥಿಯರಿ ಕ್ವಶನ್ಗಳಿಗೆ ನಾನು ನಿಮಗೆ ಸಿಂಪಲ್ ಆಗಿ ಈಸಿಯಾಗಿ ಆನ್ಸರ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಸೊ ನೋಡಿ ಮೊದಲನೇ ಕ್ವಶನು. ಸೊ ಒಂದು ಕ್ವಶನ್ 2025 ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. 2025 ಕ್ವಶನ್ ಪೇಪರ್ ಅಲ್ಲಿ ಎಕ್ಸ್ಪ್ಲೈನ್ ಎನಿ ಫೋರ್ ಕಾಂಬಿನೇಷನ್ಸ್ ಆಫ್ ಮರ್ಜರ್ ಅಂತ ಕೇಳಿದ್ದಾರೆ. ಕಾಂಬಿನೇಷನ್ ಅಥವಾ ಟೈಪ್ಸ್ ಆಫ್ ಮರ್ಜರ್ ಅಂತ ಬೇಕಾದ್ರೆ ಕೇಳ್ಬೋದು. ನೋಡಿ, ಮರ್ಜರ್ ಅಂತ ಬಂದಾಗ ಮರ್ಜರ್ ಆರ್ ಸ್ಟ್ರಾಟಜಿಕ್ ಕಾಂಬಿನೇಷನ್ ಆಫ್ ಟೂ ಕಂಪನೀಸ್ ಇಂಟು ಸಿಂಗಲ್ ಕಂಪನಿ ಇನ್ ಎ ಸಿಂಗಲ್ ಎಂಟಿಟಿ ಟು ಎಕ್ಸ್ಪ್ಯಾಂಡ್ ರೀಚ್, ಟು ರೆಡ್ಯೂಸ್ ಕಾಸ್ಟ್, ಟು ಇನ್ಕ್ರೀಸ್ ಮಾರ್ಕೆಟ್ ಶೇರ್ಸ್. ಸೊ ದೇರ್ ಆರ್ 5 ಡಿಫ್ರೆಂಟ್ ಟೈಪ್ಸ್ ಆಫ್ ಮರ್ಜರ್ಸ್ ಅಂತ ಹೇಳಿದ್ದಾರೆ. ಅಂದ್ರೆ ಸೊ ಮರ್ಜರ್ಸ್ ಅಂದ್ರೆ ಏನಿಲ್ಲ, ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ಒಟ್ಟಿಗೆ ಸೇರಿ ಒಂದು ಕಂಪನಿಯಾಗಿ ಕಾರ್ಯವನ್ನ ನಿರ್ವಹಿಸುವುದನ್ನ ನಾವು ಮರ್ಜರ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಮರ್ಜರ್ಸ್ ಇದೆ, ಏನಕ್ಕೆ ಮರ್ಜರ್ ಮಾಡ್ತಾರೆ ಅಂದ್ರೆ ತುಂಬಾ ವರ್ಲ್ಡ್ ವೈಡ್ ಎಕ್ಸ್ಪ್ಯಾಂಡ್ ಆಗಬೇಕು, ಕಾಸ್ಟ್ ಕಡಿಮೆ ಆಗಬೇಕು, ಮಾರ್ಕೆಟ್ ಶೇರ್ನ ಇನ್ಕ್ರೀಸ್ ಮಾಡಬೇಕು, ಇವೆಲ್ಲ ಕಾರಣ ಇರ್ತವೆ. ಸೊ ಯಾವೆಲ್ಲ ಟೈಪ್ಸ್ ಆಫ್ ಮರ್ಜರ್ಸ್ ಇದೆ, ಕಾಂಬಿನೇಷನ್ಸ್ ಇದೆ ಅಂದ್ರೆ, ಒಂದು ನೋಡಿ ಹಾರಿಜೆಂಟಲ್ ಮರ್ಜರ್ಸ್ ಅಂತ ಕರಿತೀವಿ. ಮೊದಲನೇದು ಬಂದು ಹಾರಿಜೆಂಟಲ್ ಅಂತ ಕರಿತೀವಿ. ಅಂದ್ರೆ combines direct competitors operating in the same industry and at the same production stage. ಅಂದ್ರೆ ಸೊ ಆರಿಜೆಂಟಲ್ ಮರ್ಜರ್ಸ್ ಅಂದ್ರೆ ಏನಿಲ್ಲ, ಸೊ ಒಂದೇ ರೀತಿಯ ಪ್ರಾಡಕ್ಟ್ ಅಥವಾ ಒಂದೇ ರೀತಿಯ ಸರ್ವಿಸಸ್ ಅನ್ನ ನೀಡ್ತಕ್ಕಂಥ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಕಂಪನಿಗಳು ಒಟ್ಟಿಗೆ ಸೇರಿ ವಿಲೀನ ಆಗ್ತಕ್ಕಂಥದ್ದು, ಮರ್ಜ್ ಆಗ್ತಕ್ಕಂಥದ್ದನ್ನ ಆರಿಜೆಂಟಲ್ ಅಂತ ಕರಿತಾ ಹೋಗ್ತೀವಿ. ದಟ್ ಈಸ್ ವಾಟ್ ಕಂಬೈನ್ಸ್ ಡೈರೆಕ್ಟ್ ಕಾಂಪಿಟೇಟರ್ಸ್ ಆಪರೇಟಿಂಗ್ ಸೇಮ್ ಇಂಡಸ್ಟ್ರಿ, ಒಂದೇ ಪ್ರಾಡಕ್ಟ್ ಅಥವಾ ಒಂದೇ ಸರ್ವಿಸಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪನಿಗಳು ಮರ್ಜ್ ಆಗ್ತಕ್ಕಂಥದ್ದನ್ನ ಆರಿಜೆಂಟಲ್ ಮರ್ಜರ್ಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿ ನೋಡಿ, ಸೊ ಎರಡು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿಗಳು ಮರ್ಜ್ ಆಗ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಎರಡು ಬೈಕ್ ಅನ್ನ ಪ್ರೊಡಕ್ಷನ್ ಮಾಡ್ತಕ್ಕಂಥ ಕಂಪನಿಗಳು ಮರ್ಜ್ ಆಗ್ಬೋದು, ಎರಡು ಬ್ಯಾಂಕಿಗಳು ಪರಸ್ಪರ ಮರ್ಜ್ ಆಗ್ತಕ್ಕಂಥದ್ದು. ದಟ್ ಈಸ್ ವಾಟ್ ಆರಿಜೆಂಟಲ್ ಮರ್ಜರ್ಸ್ ಅಂತ ಕರಿತೀವಿ. ಎರಡನೇದು ಬಂದು ವರ್ಟಿಕಲ್ ಮರ್ಜರ್ಸ್ ಅಂತ. ನೋಡಿ, ವರ್ಟಿಕಲ್ ಮರ್ಜರ್ಸ್ ಅಂದ್ರೆ ಏನಿಲ್ಲ, ಸೊ ಇಂಟಿಗ್ರೇಟ್ಸ್ ಕಂಪನೀಸ್ ಅಟ್ ಡಿಫ್ರೆಂಟ್ ಸ್ಟೇಜ್ ಆಫ್ ಸಪ್ಲೈ ಚೈನ್ ಅಂತ ಕರಿತೀವಿ. ಅಂದ್ರೆ ಒಂದೇ ರೀತಿಯ ಪ್ರಾಡಕ್ಷನ್ ಅಥವಾ ಒಂದೇ ರೀತಿಯ ಸರ್ವೀಸಸ್ ಅನ್ನ ಅಥವಾ ಒಂದೇ ರೀತಿಯ ಡಿಸ್ಟ್ರಿಬ್ಯೂಷನ್ಸ್ ಅನ್ನ ಬೇರೆ ಬೇರೆ ಹಂತಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಕಂಪನಿಗಳು ಒಂದಾಗೋದು ನಾವು ವರ್ಟಿಕಲ್ ಮರ್ಜರ್ಸ್ ಅಂತ ಕರಿತೀವಿ. ಅಂದ್ರೆ ಇಂಟಿಗ್ರೇಟ್ ದಿ ಕಂಪನಿ ಅಟ್ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸಪ್ಲೈ ಚೈನ್. ಸೊ ರಿಟೈಲರ್ ಮರ್ಜಿಂಗ್ ವಿತ್ ಸಪ್ಲೈಯರ್ ಆಗಿರ್ಬೋದು, ಅಥವಾ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ಸ್ ಆಗಿರ್ಬೋದು. ಸೊ ಅದು ನಾವು ವರ್ಟಿಕಲ್ ಮರ್ಜರ್ಸ್ ಅಂತ ಕರಿತೀವಿ. ಫಾರ್ ಎನ್ ಎಕ್ಸಾಂಪಲ್, ನಿಮಗೆ ವರ್ಟಿಕಲ್ ಮರ್ಜರ್ ಅಂತ ಹೇಳ್ಬೇಕು ಅಂತ ಬಂದಾಗ ನೋಡಿ, ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕಂಪನಿ ತನಗೆ ಏನು ಮೆಟೀರಿಯಲ್ನ ಅಥವಾ ಬಿಡಿ ಭಾಗಗಳು ಕಾಂಪೊನೆಂಟ್ಸ್ ಅನ್ನ ಸಪ್ಲೈ ಮಾಡ್ತಕ್ಕಂಥ ಒಂದು ಸಪ್ಲೈಯರ್ ಯಾರಿರ್ತಾರೆ ಅವ್ರ ಜೊತೆ ಮರ್ಜ್ ಆಗ್ತಕ್ಕಂಥದ್ದನ್ನ ನಾವು ವರ್ಟಿಕಲ್ ಮರ್ಜರ್ಸ್ ಅಂತ ಕರಿತೀವಿ. ಅಂದ್ರೆ ಎರಡು ಡಿಫ್ರೆಂಟ್ ಸ್ಟೇಜ್ ಆಫ್ ಸಪ್ಲೈ ಚೈನ್ ಇರ್ತಕ್ಕಂಥ ಕಂಪನಿಗಳು ಮರ್ಜ್ ಆಗ್ತಕ್ಕಂಥದ್ದನ್ನ ವರ್ಟಿಕಲ್ ಮರ್ಜರ್ಸ್ ಅಂತ ಕರಿತೀವಿ. ಅಂಡ್ ಥರ್ಡ್ ಒನ್ ಬಂದು ಮಾರ್ಕೆಟ್ ಎಕ್ಸ್ಟೆನ್ಷನ್ ಮರ್ಜರ್ ಅಂತ ಕರಿತೀವಿ. ಸೊ ನೋಡಿ, ಮಾರ್ಕೆಟ್ ಎಕ್ಸ್ಟೆನ್ಷನ್ ಮರ್ಜರ್ಸ್ ಅಂತ ಬಂದಾಗ ಇಟ್ ಕಂಬೈನ್ಸ್ ಕಂಪನೀಸ್ ದಟ್ ಸೆಲ್ ಸಿಮಿಲರ್ ಪ್ರಾಡಕ್ಟ್ಸ್ ಬಟ್ ಆಪರೇಟ್ ಇನ್ ಡಿಫರೆಂಟ್ ಜಿಯೋಗ್ರಫಿಕ್ ಮಾರ್ಕೆಟ್ ಟು ಎಕ್ಸ್ಪ್ಯಾಂಡ್ ದರ್ ಕಸ್ಟಮರ್ ಬೇಸ್. ಅಂದ್ರೆ ಒಂದೇ ರೀತಿಯ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಅನ್ನ ಮಾರಾಟ ಮಾಡ್ತಕ್ಕಂಥ ಕಂಪನಿಗಳು ಏನೇನಿದ್ದಾವೆ, ಸೊ ಬೇರೆ ಬೇರೆ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ಏನೆಲ್ಲ ಇರ್ತವೆ, ಸೊ ಆ ಒಂದು ಮಾರ್ಕೆಟ್ ಎಕ್ಸ್ಪ್ಯಾನ್ಷನ್ಸ್ ಅನ್ನ ಮಾಡ್ಲಿಕ್ಕೆ ಕಂಪನಿಗಳು ಮರ್ಜ್ ಆಗ್ತಕ್ಕಂಥದ್ದನ್ನ ನಾವು ಸೊ ಮಾರ್ಕೆಟ್ ಎಕ್ಸ್ಟೆನ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇನ್ನೊಂದು ಪ್ರಾಡಕ್ಟ್ ಎಕ್ಸ್ಟೆನ್ಷನ್ಸ್ ಇದೆ. ಸೊ ಅಂದ್ರೆ ಇಲ್ಲಿ ಮರ್ಜಿಂಗ್ ಆಫ್ ಕಂಪನೀಸ್ ದಟ್ ಸೆಲ್ ಡಿಫರೆಂಟ್ ಬಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಇನ್ ದ ಸೇಮ್ ಮಾರ್ಕೆಟ್, ಅಲೋಯಿಂಗ್ ದೆಮ್ ಟು ಕ್ರಾಸ್ ಸೇಲ್ ಕ್ರಾಸ್ ಬಾರ್ಡರ್ ಲೈನ್ಸ್ ಅನ್ನ ಮಾಡ್ತಕ್ಕಂಥ ಕಂಪನಿಗಳನ್ನ ನಾವು ಪ್ರಾಡಕ್ಟ್ ಎಕ್ಸ್ಟೆನ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಒಂದೇ ರೀತಿಯ ಪ್ರಾಡಕ್ಟ್ಸ್ ಅನ್ನ ಒಂದೇ ರೀತಿ ಇರ್ತಕ್ಕಂಥ ಪ್ರಾಡಕ್ಟ್ ಅನ್ನ ಡಿಫ್ರೆಂಟ್ ರೀಜನ್ ಅಲ್ಲಿ ಏನು ಮಾರಾಟ ಮಾಡ್ತಾರೆ, ಸೊ ಅಂತ ಕಂಪನಿಗಳು ಮರ್ಜ್ ಆಗ್ತಕ್ಕಂಥದ್ದು ಪ್ರಾಡಕ್ಟ್ ಎಕ್ಸ್ಟೆನ್ಷನ್ ಟು ರೀಚ್ ಅಕ್ರಾಸ್ ದಿ ಗ್ಲೋಬಲ್ ರೀಚ್ ಆಗ್ಲಿಕ್ಕೆ, ಕಸ್ಟಮರ್ ಬೇಸ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಬಂದು ಕಾಂಗ್ಲೋಮೆರೇಟ್ ಮರ್ಜರ್ಸ್ ಅಂತ ಕರಿತೀವಿ. ಅಂದ್ರೆ ಸೊ ಇಲ್ಲಿ ಯೂನಿಟ್ಸ್ ಕಂಪನೀಸ್ ಇನ್ ಕಂಪ್ಲೀಟ್ಲಿ ಅನ್ರಿಲೇಟೆಡ್ ಇಂಡಸ್ಟ್ರಿ, ಪ್ರಿಲಿಮಿನರಿ ಫಾರ್ ಡೈವರ್ಸಿಫಿಕೇಶನ್ ಅಂಡ್ ರಿಸ್ಕ್ ರಿಡಕ್ಷನ್ಸ್ ಅಂತ ಕರಿತೀವಿ. ಅಂದ್ರೆ ಕಾಂಗ್ಲೋಮೆರೇಟ್ ಮರ್ಜರ್ಸ್ ಅಂತ ಹೇಳಿದ್ರೆ ಏನಿಲ್ಲ, ಸೊ ಈ ತರದ ಒಂದು ಏನ್ ಮರ್ಜರ್ಸ್ ಇರುತ್ತೆ, ಸೊ ಈ ತರದವ್ ನಾವು ಸಾಮಾನ್ಯವಾಗಿ
ಸೊ ಬಿಸ್ನೆಸ್ ಡೈವರ್ಸಿಫಿಕೇಶನ್ಸ್ ಅನ್ನ ಮಾಡೋ ಉದ್ದೇಶಕ್ಕಾಗಿ ಮಾಡ್ತಕ್ಕಂಥ ಒಂದು ಮರ್ಜರ್ಸ್ ಅನ್ನ ನಾವು ಕಾಂಗ್ಲೋಮೆರೇಟ್ ಮರ್ಜರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಒಂದು ಕಂಪನಿಗೂ ಇನ್ನೊಂದು ಕಂಪನಿಗೂ ಪರಸ್ಪರ ಯಾವುದೇ ರೀತಿಯ ರಿಲೇಶನ್ಶಿಪ್ ಆಗಲಿ ಅಥವಾ ಸಂಬಂಧ ಆಗಲಿ ಸೊ ಇರೋದಿಲ್ಲ. ಸೊ ಕಂಪನಿಗಳ ಮಧ್ಯೆ ಆಗ್ತಕ್ಕಂಥ ಮರ್ಜರ್ಸ್ ನಾವು ಕಾಂಗ್ಲೋಮೆರೇಟ್ ಮರ್ಜರ್ಸ್ ಅಂತ ಕರಿತೀವಿ. ಸೊ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಮರ್ಜರ್ಸ್ ಅಲ್ಲಿ ಇರ್ತಕ್ಕಂಥದ್ದು 5 ನಿಮಗೆ ಗೊತ್ತಿರಬೇಕು. ಆರಿಜೆಂಟಲ್ ಮರ್ಜರ್, ವರ್ಟಿಕಲ್ ಮರ್ಜರ್, ಮಾರ್ಕೆಟ್ ಎಕ್ಸ್ಟೆನ್ಷನ್ ಮರ್ಜರ್, ಪ್ರಾಡಕ್ಟ್ ಎಕ್ಸ್ಟೆನ್ಷನ್ ಮರ್ಜರ್, ಕಾಂಗ್ಲೋಮೆರೇಟ್ ಮರ್ಜರ್ಸ್ ಅಂತ ಕರಿತೀವಿ. ಒಂದು ಇಂಪಾರ್ಟೆಂಟ್ ಕ್ವಶನ್ ಇರ್ತಕ್ಕಂಥದ್ದು. ಅಂಡ್ ಸೆಕೆಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಬಂದ್ರೆ 2025 ಅಲ್ಲೇ ಕೇಳಿದರೆ ವಾಟ್ ಈಸ್ ಮರ್ಜರ್, ಎಕ್ಸ್ಪ್ಲೈನ್ ದ ರೀಸನ್ ಫಾರ್ ಮರ್ಜರ್ಸ್ ಅಂಡ್ ಅಕ್ವಿಜೇಷನ್ಸ್ ಅಂತ. ಸೊ ಮರ್ಜರ್ ಈಸ್ ಎ ಕಾಂಬಿನೇಷನ್ ಆಫ್ 2 or more ಕಂಪನೀಸ್ ಇನ್ ಒನ್ ಎಂಟಿಟಿ. ಸೊ ವೈಲ್ ಎನ್ ಅಕ್ವಿಜೇಷನ್ ಈಸ್ ಅ ಪರ್ಚೇಸ್ ಆಫ್ ಕಂಪನಿ ಬೈ ಅನದರ್ ಕಂಪನಿ ಅಂತ ಕರಿತೀವಿ. ಸೊ ಇಯರ್ ಮರ್ಜರ್ ಏನಕ್ಕೆ ಆಗುತ್ತೆ, ಯಾವೆಲ್ಲ ರೀಸನ್ಸ್ಗೆ ಅಂತ ಹೇಳಿದ್ರೆ ಮೊದಲನೇದು ಹೇಳಿದೆ ನೋಡಿ, ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್ಸ್ ಅನ್ನ ಮಾಡ್ಲಿಕ್ಕೆ. ಅಂದ್ರೆ ಸೊ ಕಂಪನಿಯ ಮಾರ್ಕೆಟ್ ಶೇರ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ, ಹೊಸ ಮಾರ್ಕೆಟ್ ಅನ್ನ ಎಂಟ್ರಿ ಆಗ್ಲಿಕ್ಕೆ, ಅಥವಾ ತನ್ನ ಬಿಸ್ನೆಸ್ ಆಪರೇಷನ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ, ಕಸ್ಟಮರ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಸೊ ಮರ್ಜರ್ಸ್ ಅನ್ನ ಮಾಡ್ಬೋದು. ದಟ್ ಇಸ್ ಗ್ರೋತ್ ಅಂಡ್ ಎಕ್ಸ್ಪ್ಯಾನ್ಷನ್, ಎರಡು ಪಾಯಿಂಟ್ ಆಫ್ ವ್ಯೂ. ಅಂಡ್ ಸೆಕೆಂಡ್ ಪಾಯಿಂಟ್ ಹೇಳಿದ್ರೆ ಎಕಾನಮಿ ಆಫ್ ಸೇಲ್ಸ್, ಎಕಾನಮಿ ಆಫ್ ಸ್ಕೇಲ್ ಅಂತ. ಅಂದ್ರೆ ಟು ರೆಡ್ಯೂಸ್ ಆಪರೇಟಿಂಗ್ ಕಾಸ್ಟ್ ಬೈ ಕಂಬೈನಿಂಗ್ ರಿಸೋರ್ಸ್, ಎಲಿಮಿನೇಟಿಂಗ್ ಡ್ಯೂಪ್ಲಿಕೇಶನ್ಸ್. ಸೊ ಎರಡು ಕಂಪನಿಗಳು ಒಂದಾಗೋದ್ರಿಂದ ಕಾಸ್ಟ್ ಕಟ್ ಡೌನ್ ಅನ್ನ ಮಾಡ್ಬೋದು. ಸೊ ಅಂದ್ರೆ ಏನ್ ಕಾಸ್ಟ್ ಇನ್ಕರ್ಡ್ ಆಗುತ್ತೆ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಸೊ ಅವರು ಮರ್ಜರ್ಸ್ ಅನ್ನ ಬೇಕಾದ್ರೆ ಮಾಡ್ಬೋದು. ಆರ್ ಟು ಅಚೀವ್ ದೇರ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಇನ್ ಕೇಸ್ ಆಫ್ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಅವ್ರದ್ದೇ ಆದಂತ ಆಬ್ಜೆಕ್ಟಿವ್ಸ್ ಅನ್ನ ಸೊ ಡಿಸ್ಟ್ರಿಬ್ಯೂಷನ್ಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಸೊ ಅವರು ಮರ್ಜರ್ಸ್ ಅಂಡ್ ಅಕ್ವಿಜೇಷನ್ಸ್ ಅನ್ನ ಮಾಡ್ಕೋಬಹುದು. ಅಂಡ್ ಥರ್ಡ್ ಪಾಯಿಂಟ್ ಹೇಳ್ತಕ್ಕಂಥದ್ದು ಪಾಯಿಂಟ್ ಬಂದ್ರೆ ಡೈವರ್ಸಿಫಿಕೇಶನ್ಸ್ ಅಂತ ಕರಿತೀವಿ. ಅಂದ್ರೆ ಟು ರೆಡ್ಯೂಸ್ ಬಿಸ್ನೆಸ್ ರಿಸ್ಕ್ ಅನ್ನ ಬೈ ಎಂಟ್ರಿಂಗ್ ಇನ್ ಟು ನ್ಯೂ ಪ್ರಾಡಕ್ಟ್ಸ್, ನ್ಯೂ ಸರ್ವಿಸ್, ನ್ಯೂ ಇಂಡಸ್ಟ್ರೀಸ್. ಡೈವರ್ಸಿಫಿಕೇಶನ್ಸ್ ಅನ್ನ ಮಾಡ್ಕೊಳ್ಳೋದಕ್ಕೋಸ್ಕರ ಅಂದ್ರೆ ಅಲ್ಲಿ ಏನ್ ರಿಸ್ಕ್ ಇನ್ವಾಲ್ವ್ ಆಗಿರುತ್ತೆ ಆ ರಿಸ್ಕ್ ಇಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಮರ್ಜರ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೊ ದಟ್ ದೇರ್ ಮೇ ಬಿ ಎ ರಿಸ್ಕ್, ಬಿಸ್ನೆಸ್ ರಿಸ್ಕ್ ಮೇ ಬಿ ಇನ್ ನ್ಯೂ ಪ್ರಾಡಕ್ಟ್ಸ್ ಅಲ್ಲಿ ಆಗಿರ್ಬೋದು, ನ್ಯೂ ಸರ್ವಿಸಸ್ ಅಲ್ಲಿ ಆಗಿರ್ಬೋದು, ನ್ಯೂ ಇಂಡಸ್ಟ್ರಿನಲ್ಲಿ ಹೊಸದಾಗಿ ಬಂದಾಗ ರಿಸ್ಕ್ ಇರುತ್ತೆ. ಸೊ ಅದರಿಂದ ಹೊರಗಡೆ ಬರಬೇಕು ಅಂದ್ರೆ ನಾವು ಮರ್ಜರ್ಸ್ ಅನ್ನ ಮಾಡ್ಕೋಬಹುದು. ಅಥವಾ ಟು ಅವಾಯ್ಡ್ ಡಿಪೆಂಡೆನ್ಸಿ ಆನ್ ಸಿಂಗಲ್ ಮಾರ್ಕೆಟ್ ಅಥವಾ ಸಿಂಗಲ್ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗ್ತಕ್ಕಂಥದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಬೇಕಾದ್ರೆ ಮರ್ಜರ್ಸ್ ಅನ್ನ ಮಾಡಬಹುದು. ಅಂಡ್ ಸಿನರ್ಜಿ ಬೆನಿಫಿಟ್ಸ್ ಅಂತ ಕರಿತೀವಿ. ಅಂದ್ರೆ ಟು ಅಚೀವ್ ಗ್ರೇಟರ್ ವ್ಯಾಲ್ಯೂ ಟುಗೆದರ್ ದ್ಯಾನ್ ಆಪರೇಟಿಂಗ್ ಸಪ್ರೇಟ್ಲಿ. ಸಪ್ರೇಟ್ ಆಗಿ ನಾವೇನು ಆಪರೇಟ್ ಮಾಡಿ ಏನು ಅಚೀವ್ ಮಾಡ್ಬೋದು ಬೆನಿಫಿಟ್ಸ್ ಅನ್ನ, ಸೊ ಅದಕ್ಕಿಂತ ಡಬಲ್ ನಾವು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಮರ್ಜರ್ಸ್ ಇಂದ. ಹಾಗಾಗಿ ಸಿನರ್ಜಿ ಬೆನಿಫಿಟ್ಸ್ ಇಂದ ಪಾಯಿಂಟ್ ಆಫ್ ಮಾನಿಟರಿ ಪಾಯಿಂಟ್ ಆಫ್ ವ್ಯೂ ಅದು ಬೆನಿಫಿಟ್ ಸಿಗ್ತಕ್ಕಂಥದ್ದು. ಆ ರೀಸನ್ ಬೇಕಾದ್ರೂ ಅವರು ಮರ್ಜ್ ಆಗ್ಬೋದು. ಟು ಇಂಪ್ರೂವ್ ಪ್ರೊಡಕ್ಟಿವಿಟಿಯನ್ನ ಇಂಪ್ರೂವ್ ಮಾಡಲಿಕ್ಕೆ, ಪ್ರಾಫಿಟಬಿಲಿಟಿ ಆಗಿರ್ಬೋದು, ಕಾಂಪಿಟೇಟಿವ್ನೆಸ್ ಆಗಿರ್ಬೋದು, ಅಥವಾ ಪ್ರಾಡಕ್ಟ್ ಕ್ವಾಲಿಟಿ ಆಗಿರ್ಬೋದು, ಸೊ ಎಲ್ಲ ತರದನ್ನ ಇಂಪ್ರೂವ್ಮೆಂಟ್ ಅನ್ನ ಮಾಡ್ಕೋಬೇಕು ಅಂತ ಬಂದಾಗ ಮರ್ಜರ್ಸ್ ಅನ್ನ ಯೂಸ್ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. And acquisition of technology and skill. So these are one of the most important reason to acquire the new technology, new skill. Company must obtain to update to merge with another company because of advanced technology, advanced skill, advanced employees, managerial expertise, and many more resources are available. So that purpose they may be go to mergers for mergers ಅನ್ನ ಮಾಡ್ಕೋಬಹುದು. ಅಂಡ್ ಇನ್ಕ್ರೀಸ್ ಮಾರ್ಕೆಟ್ ಪವರ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಅವರ ಒಂದು ಕಾಂಪಿಟೇಟಿವ್ ಪವರ್ನೆಸ್ ಅನ್ನ, ಪೊಸಿಷನ್ಸ್ ಅನ್ನ ಮಾರ್ಕೆಟ್ ಅಲ್ಲಿ ಗೈನ್ ಮಾಡಬೇಕು ಅಂತ ಹೇಳಿದ್ರೆ, ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿದ್ರೆ ಮರ್ಜನ್ನ ಮಾಡ್ಕೋಬಹುದು. ಟ್ಯಾಕ್ಸ್ ಬೆನಿಫಿಟ್ಸ್ ಅನ್ನ ತಗೋಬೇಕು, ಟು ಯುಟಿಲೈಸ್ ದ ಟ್ಯಾಕ್ಸ್ ಲಾಸಸ್ ಅಥವಾ ಟ್ಯಾಕ್ಸ್ ಅಡ್ವಾಂಟೇಜಸ್ ಅನ್ನ, ಬೆನಿಫಿಟ್ಸ್ ಅನ್ನ ತಗೋಬೇಕು ಅಂತ ಬಂದಾಗ ಕಂಪನಿಗಳು ಮರ್ಜಸ್ ಅನ್ನ ಮಾಡ್ಕೋಬಹುದು. ಫಿನಾನ್ಷಿಯಲ್ ಅಡ್ವಾಂಟೇಜಸ್ ಅನ್ನ ತಗೋಬೇಕು ಅಂತ ಬಂದಾಗ ಕಂಪನಿಗಳು ಯೂಸ್ ಮಾಡ್ತಕ್ಕಂಥದ್ದೇ ಮರ್ಜರ್ಸ್. ಯಾಕಂದ್ರೆ ಫಿನಾನ್ಷಿಯಲ್ ಕ್ಯಾಪಿಟಲ್ ಜಾಸ್ತಿ ಸಿಗುತ್ತೆ, ಸ್ಟ್ರೆಂತ್ ಆಗುತ್ತೆ, ಫಿನಾನ್ಷಿಯಲ್ ಪೊಸಿಷನ್ ಚೆನ್ನಾಗಿರುತ್ತೆ ಕಂಬೈಂಡ್ ಆದಾಗ. ಸೊ ಬಿಸ್ನೆಸ್ ಆಪರೇಷನ್ಸ್ ಅನ್ನ ಈಸಿಯಾಗಿ ಮಾಡ್ಬೋದು. ಆ ಪಾಯಿಂಟ್ ಆಫ್ ವ್ಯೂ ಅವರು ಬೆನಿಫಿಟ್ಸ್ ಅನ್ನ ತಗೊಳಕ್ಕೆ ಆ ಒಂದು ರೀಸನ್ ಪಾಯಿಂಟ್ ಆಫ್ ವ್ಯೂ ಅವರು ಮರ್ಜರ್ಸ್ ಅನ್ನ ಮಾಡ್ಬೋದು. ಅಂಡ್ ಕಾಂಪಿಟೇಷನ್ಸ್ ಇಂದ ಎಲಿಮಿನೇಷನ್ ಆಫ್ ಕಾಂಪಿಟೇಷನ್ಸ್ ಅಂತ ಕರಿತೀವಿ. ಅಂದ್ರೆ ಟು ರೆಡ್ಯೂಸ್ ಕಾಂಪಿಟೇಷನ್ಸ್, ಒಂದೇ ತರ ಪ್ರೊಡಕ್ಷನ್ಸ್ ಅನ್ನ ಮಾಡ್ತಾ ಇರ್ತೀವಿ, ಸೊ ನಮಗೆ ಕಾಂಪಿಟೇಷನ್ಸ್ ಇರುತ್ತೆ, ಸೊ ಅದನ್ನ ನಾವು ರೆಡ್ಯೂಸ್ ಮಾಡಬೇಕು ಅಂದ್ರೆ ಮರ್ಜ್ ಮಾಡ್ಕೋಬಹುದು. ಸೊ ಆ ಪಾಯಿಂಟ್ ಆಫ್ ವ್ಯೂ ರೀಸನ್ ಇಂದ ಮರ್ಜಸ್ ಅನ್ನ ಮಾಡಬಹುದು. ಬೆಟರ್ ಯುಟಿಲೈಸೇಷನ್ ಆಫ್ ಅವೈಲಬಲ್ ರಿಸೋರ್ಸ್, ಎಫೆಕ್ಟಿವ್ನೆಸ್ ಯುಟಿಲೈಸೇಷನ್ ಆಫ್ ಅಸೆಟ್ಸ್, ಮ್ಯಾನ್ ಪವರು, ಮೆನ್, ಮನಿ, ಮಿಷಿನರಿ, ಮೆನ್ ಆಗಿರ್ಬೋದು, ಮನಿ ಆಗಿರ್ಬೋದು, ಅಂಡ್ ಮಿಷಿನರೀಸ್ ಆಗಿರ್ಬೋದು, ಎಫೆಕ್ಟಿವ್ ಯುಟಿಲೈಸೇಷನ್ಸ್ ಅನ್ನ ಮಾಡ್ಕೋಬೇಕು ಅಂದ್ರೆ ಮರ್ಜಸ್ ಅನ್ನ ಮಾಡ್ಬೋದು. ಸೊ ಇವೆಲ್ಲ ರೀಸನ್ಸ್ ನೀವು 12 ಮಾರ್ಕ್ಸ್ ಕೇಳ್ತಾರೆ, ಇದನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಗ್ರೋತ್ ಅಂಡ್ ಎಕ್ಸ್ಪಾನ್ಷನ್, ಎಕಾನಮಿ ಆಫ್ ಸ್ಕೇಲ್ ಆಗಿರ್ಬೋದು, ಡೈವರ್ಸಿಫಿಕೇಶನ್, ಸಿನರ್ಜಿ ಬೆನಿಫಿಟ್ಸ್, ಅಕ್ವಿಜೇಷನ್ ಆಫ್ ಟೆಕ್ನಾಲಜಿ ಅಂಡ್ ಸ್ಕಿಲ್,
increase market power, tax benefit, financial advantages, elimination of competition, better utilization resource. ಸೊ ಇವೆಲ್ಲದು ಕೂಡ ಸೊ ರೀಸನ್ ಫಾರ್ ಮರ್ಜರ್ಸ್ ಅಂಡ್ ಅಕ್ವಿಜೇಷನ್ಸ್ ಅಂತ ಕರಿತೀವಿ. ಅಂಡ್ ಮರ್ಜರ್ ನೆಗೋಷಿಯೇಷನ್ ಪ್ರೋಸೆಸ್ ಅಂದ್ರೆ ಮರ್ಜರ್ ಪ್ರೋಸೆಸ್ ಹೇಗಾಗುತ್ತೆ, ಇದು 2024 ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ನೋಡಿ. ಮರ್ಜರ್ ನೆಗೋಷಿಯೇಷನ್ ಪ್ರೋಸೆಸ್ ರೆಫರ್ಸ್ ಟು ದಿ disconnection negotiation process refers to the discussion and agreement between the two companies that intend to merger. ಯಾವ ಎರಡು ಕಂಪನಿಗಳು ಮರ್ಜ್ ಆಗಬೇಕು ಅಂದ್ಕೊಂಡಿರ್ತವೆ ಅವ್ರ ಮಧ್ಯೆ ಏನೆಲ್ಲ ಡಿಸ್ಕಷನ್ಸ್ ಆಗುತ್ತೆ, ಏನೆಲ್ಲ ಅಗ್ರಿಮೆಂಟ್ ಆಗುತ್ತೆ, ಅದನ್ನ ನಾವು ಮರ್ಜರ್ ನೆಗೋಷಿಯೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಯಾವ ಎರಡು ಕಂಪನಿಗಳು ಮರ್ಜ್ ಆಗಬೇಕು ಅಂದ್ಕೊಂಡು ಡಿಸೈಡ್ ಮಾಡ್ತವೆ, ಆ ಎರಡು ಕಂಪನಿಗಳ ಮಧ್ಯೆ ನಡೀತಕ್ಕಂಥ ಡಿಸ್ಕಷನ್ಸ್ ಮತ್ತೆ ಅಗ್ರಿಮೆಂಟ್ಸ್ ಅನ್ನ ನಾವು ಮರ್ಜರ್ ನೆಗೋಷಿಯೇಷನ್ ಪ್ರೋಸೆಸ್ ಅಂತ ಕರಿತೀವಿ. ಅದು ಹೇಗೆ ನಡೆಯುತ್ತೆ ಅಂದ್ರೆ ಇದನ್ನ ಕರೆಕ್ಟ್ ಪಾಯಿಂಟ್ಸ್ ತಿಳ್ಕೊಳ್ಳಿ. ಐಡೆಂಟಿಫಿಕೇಶನ್ ಆಫ್ ಟಾರ್ಗೆಟ್ ಕಂಪನಿ ಅಂದ್ರೆ ಅಕ್ವೈರಿ ಕಂಪನಿ ಐಡೆಂಟಿಫೈ ದ ಸೂಟಬಲ್ ಟಾರ್ಗೆಟ್ ಕಂಪನಿ ಫಾರ್ ಮರ್ಜರ್ಸ್. ಟಾರ್ಗೆಟೆಡ್ ಕಂಪನಿ ಯಾವ ಕಂಪನಿ ಅಕ್ವೈರಿಂಗ್ ಕಂಪನಿ ಆಗಿರುತ್ತೆ ಆ ಒಂದು ಅಕ್ವೈರಿಂಗ್ ಕಂಪನಿ ಐಡೆಂಟಿಫೈ ಮಾಡಬೇಕು ಯಾವ ಕಂಪನಿ ಸೂಟಬಲ್ ಇದೆ ಮರ್ಜರ್ ಮಾಡ್ಕೊಳ್ಳೋಕೆ, ಅಕ್ವೈರ್ ಮಾಡ್ಕೊಳ್ಳೋಕೆ ಅಂತ. ಸೊ ದಟ್ ಈಸ್ ಐಡೆಂಟಿಫಿಕೇಶನ್ ಆಫ್ ಟಾರ್ಗೆಟೆಡ್ ಕಂಪನಿ ಅಂತ ಕರಿತೀವಿ. ಒನ್ಸ್ ಕಂಪನಿ ಐಡೆಂಟಿಫೈ ಮಾಡಿದಾದ್ಮೇಲೆ ಪ್ರಿಲಿಮಿನರಿ ಡಿಸ್ಕಷನ್ ಅಂದ್ರೆ ಇನಿಷಿಯಲ್ ಟಾಕ್ ಆರ್ ಹೆಲ್ಡ್ ಟು ಅಸೆಸ್ ದ ಮ್ಯೂಚುವಲ್ ಇಂಟ್ರೆಸ್ಟ್ ಅಂಡ್ ಸ್ಟ್ರಾಟಜೀಸ್ ಫಿಟ್. ಸೊ ಆ ಒಂದು ಟಾರ್ಗೆಟೆಡ್ ಕಂಪನಿಯ ಮ್ಯೂಚುವಲ್ ಇಂಟ್ರೆಸ್ಟ್ ಇದೆಯಾ, ಸೊ ಏನು ಎತ್ತ ಅಂತ ಪ್ರಿಲಿಮಿನರಿ ಡಿಸ್ಕಷನ್ಸ್ ಅನ್ನ ಮಾಡಬೇಕಾಗುತ್ತೆ. ದಟ್ ಇಸ್ ಇನಿಷಿಯಲ್ ಟಾಕ್ಸ್ ಆರ್ ಎಲ್ ಟು ಅಸೆಸ್ ದ ಮ್ಯೂಚುವಲ್ ಇಂಟ್ರೆಸ್ಟ್ ಅಂಡ್ ಸ್ಟ್ರಾಟಜಿಕ್ ಫಿಟ್ ಅಂತ ಕರಿತೀವಿ. ಅಂಡ್ ಥರ್ಡ್ ಪಾಯಿಂಟು ಕಾನ್ಫಿಡೆನ್ಶಿಯಾಲಿಟಿ ಅಗ್ರಿಮೆಂಟ್ ಅಂದ್ರೆ ಬೋತ್ ದ ಪಾರ್ಟೀಸ್, ಬೋತ್ ಅಕ್ವೈರಿಂಗ್ ಮತ್ತೆ ಟಾರ್ಗೆಟೆಡ್ ಕಂಪನಿ ಎರಡು ಕಂಪನಿಗಳ ಪಾರ್ಟೀಸ್ ಏನಿದೆ ಸೈನ್ ನಾನ್ ಡಿಸ್ಕ್ಲೋಸರ್ ಅಗ್ರಿಮೆಂಟ್ ಟು ಪ್ರೊಟೆಕ್ಟ್ ದ ಸೆನ್ಸಿಟಿವ್ ಇನ್ಫಾರ್ಮೇಶನ್ಸ್ ಅನ್ನ ಪ್ರೊಟೆಕ್ಟ್ ಮಾಡಬೇಕು. ಅಂದ್ರೆ ದೇ ಡು ನಾಟ್ ಡಿಸ್ಕ್ಲೋಸ್ ಎ ಸೆನ್ಸಿಟಿವ್ ಇನ್ಫಾರ್ಮೇಶನ್. ಸೊ ಬೋತ್ ದ ಪಾರ್ಟೀಸ್ ಮಸ್ಟ್ ಬಿ ಸೈನ್ ಎ ಕಾನ್ಫಿಡೆನ್ಷಿಯಲ್ ಅಗ್ರಿಮೆಂಟ್ಗೆ ಸಿಗ್ನೇಚರ್ಸ್ ಅನ್ನ ಮಾಡಬೇಕಾಗುತ್ತೆ. ಅಂಡ್ ಫೋರ್ತ್ ಪಾಯಿಂಟ್ ಬಂದು ವ್ಯಾಲ್ಯೂಯೇಷನ್ ಆಫ್ ಕಂಪನೀಸ್ ಅಂತ ಕರಿತೀವಿ. ಅಂದ್ರೆ ದ ವ್ಯಾಲ್ಯೂ ಆಫ್ ಬೋತ್ ದ ಕಂಪನೀಸ್ ಇಸ್ ಡಿಟರ್ಮೈನ್ಡ್ ಯೂಸಿಂಗ್ ಅಪ್ರೋಪ್ರಿಯೇಟ್ ವ್ಯಾಲ್ಯೂಯೇಷನ್ ಮೆಥಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಎರಡು ಕಂಪನಿನ ವ್ಯಾಲ್ಯೂಯೇಷನ್ಸ್ ಅನ್ನ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ಮರ್ಜರ್. ಅಂಡ್ ಡ್ಯೂ ಡೆಲಿಗೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಯಿಂಟ್ ಅಂದ್ರೆ ಡೀಟೇಲ್ಡ್ ಎಕ್ಸಾಮಿನೇಷನ್ ಆಫ್ ಫಿನಾನ್ಷಿಯಲ್, ಲೀಗಲ್, ಆಪರೇಷನಲ್ ಅಂಡ್ ಟ್ಯಾಕ್ಸ್ ಆಸ್ಪೆಕ್ಟ್ಸ್ ಆಫ್ ದಿ ಕಂಪನೀಸ್. ಡ್ಯೂ ಡೆಲಿಗೆನ್ಸ್ ಅಂದ್ರೆ ಡೀಟೇಲ್ ಆಗಿ ಕಂಪನಿಯನ್ನ ಎಕ್ಸಾಮೈನ್ ಮಾಡಬೇಕು, ಬೋತ್ ಅಕ್ವೈರಿಂಗ್ ಮತ್ತೆ ಏನು ಟಾರ್ಗೆಟೆಡ್ ಕಂಪನಿ ಇನ್ ಟರ್ಮ್ಸ್ ಆಫ್ ಫಿನಾನ್ಷಿಯಲ್, ಇನ್ ಟರ್ಮ್ಸ್ ಆಫ್ ಲೀಗಲ್, ಇನ್ ಟರ್ಮ್ಸ್ ಆಫ್ ಆಪರೇಷನ್, ಇನ್ ಟರ್ಮ್ಸ್ ಆಫ್ ಟ್ಯಾಕ್ಸ್ ಆಸ್ಪೆಕ್ಟ್ಸ್ ಎಲ್ಲ ತರದಲ್ಲೂ ಕೂಡ ಕಂಪನೀಸ್ ಅನ್ನ ಡೀಟೇಲ್ ಆಗಿ ಎಕ್ಸಾಮೈನ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಹೇಳುತ್ತೆ ನೆಗೋಷಿಯೇಷನ್ ಆಫ್ ಟರ್ಮ್ಸ್ ಅಂದ್ರೆ ಪಾರ್ಟೀಸ್ ನೆಗೋಷಿಯೇಟ್ ಮರ್ಜರ್ ರೇಷಿಯೋ, ಪರ್ಚೇಸ್ ಕನ್ಸಿಡರೇಷನ್, ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಅಂಡ್ ಅದರ್ ಕಂಡೀಷನ್ಸ್. ಅಂದ್ರೆ ಎರಡು ಕಂಪನಿಗಳು ಪರಸ್ಪರ ಮರ್ಜ್ ಆಗ್ತಾ ಇದ್ದೇವೆ ಅಂತ ಬಂದಾಗ ಸೊ ಆರ್ಗನೈಸೇಷನ್ ಸ್ಟ್ರಕ್ಚರ್ ಯಾವ ತರ ಇರಬೇಕು, ಪರ್ಚೇಸ್ ಕನ್ಸಿಡರೇಷನ್ಸ್ ನ ಹೇಗೆ ತಗೋಬೇಕು, ಮತ್ತೆ ಯಾವೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮಾಡಬೇಕು, ಇದೆಲ್ಲದೂ ಕೂಡ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಮಾಡ್ಕೋಬೇಕಾಗತ್ತೆ. ಅದಾದ್ಮೇಲೆ preparation of merger agreement, a formal agreement that is to be drafted containing all the terms and conditions of the mergers. ಗೆ ಸಂಬಂಧಪಟ್ಟ ಎಲ್ಲ ಕಂಡೀಷನ್ ಒಳಗೊಂಡಿರ್ತಕ್ಕಂಥ ಒಂದು ಮರ್ಜರ್ ಅಗ್ರಿಮೆಂಟ್ ಅನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ದೆನ್ approved by the board and shareholders. The merger proposal is approved by the board of directors as well as shareholders of the both the company. ಎರಡು ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎರಡು ಕಂಪನಿಯ ಶೇರ್ ಹೋಲ್ಡರ್ಸ್ ಇಂದ ಅಪ್ರೂವ್ ತಗೋಬೇಕಾಗುತ್ತೆ. as well as regulatory approval ಅಂದ್ರೆ necessary approvals are obtained from the government ಆಗಿರ್ಬೋದು ಅಥವಾ ರೆಗ್ಯುಲೇಟರಿ ಅಥಾರಿಟೀಸ್ ಇಂದ ಅಪ್ರೂವಲ್ ಅನ್ನ ತಗೋಬೇಕು ಅಂತ ಹೇಳುತ್ತೆ. ಆ ಎಲ್ಲ ಅಪ್ರೂವಲ್ ನ ತಗೊಂಡಾದ್ಮೇಲೆ implementation of merger, that means the merger is completed and business are integrated into single entity. ಎರಡು ಕಂಪನಿಗಳು ಸೇರಿ ಒಂದು ಕಂಪನಿಯಾಗಿ ಇಂಟಿಗ್ರೇಟ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಕೂಡ ಮರ್ಜರ್ ನೆಗೋಷಿಯೇಷನ್ ಪ್ರೋಸೆಸ್. ಸೊ ಈ ಒಂದು ಪ್ರೋಸೆಸ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಇದು ಕೂಡ 2024 ಅಲ್ಲಿ ಕೇಳಿರ್ತಕ್ಕಂಥದ್ದು, ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಡಿವಿಡೆಂಟ್ ಅಂತ. ಸೊ ನೀವು ಯಾವ್ದಾದ್ರು 4 ಬರೆದ್ರೆ ಸಾಕು. ಒಂದು ಕ್ಯಾಶ್ ಡಿವಿಡೆಂಟ್ ಇದೆ, ಬಾಂಡ್ ಡಿವಿಡೆಂಟ್ ಇದೆ, ಸ್ಟಾಕ್ ಡಿವಿಡೆಂಟ್ ಇದೆ, ಪ್ರಾಪರ್ಟಿ ಡಿವಿಡೆಂಟ್ ಇದೆ, ಸ್ಕ್ರಿಪ್ಟ್ ಡಿವಿಡೆಂಟ್ ಇದೆ, ಇಂಟೀರಿಯಂ ಇದೆ, ಫೈನಲ್ ಡಿವಿಡೆಂಟ್ ಇದೆ. ಎನಿ 4 ಯು ಕ್ಯಾನ್ ರೈಟ್. ಸೊ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಕ್ವಶನ್ಸ್ ಅನ್ನ ನೋಡಿ. ಕ್ಯಾಶ್ ಡಿವಿಡೆಂಟ್ ಅಂದ್ರೆ ಡಿವಿಡೆಂಟ್ ಪೇಡ್ ಟು ಶೇರ್ ಹೋಲ್ಡರ್ಸ್ ಇನ್ ಕ್ಯಾಶ್. ಇಟ್ ಈಸ್ ದ ಮೋಸ್ಟ್ ಕಾಮನ್ ಟೈಪ್ ಆಫ್ ಡಿವಿಡೆಂಟ್ ಅಂತ ಕರಿತೀವಿ. ಕ್ಯಾಶ್ ಅಲ್ಲೇ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಟ್ ಅನ್ನ ಕೊಟ್ರೆ ಅದನ್ನ ನಾವು ಕ್ಯಾಶ್ ಡಿವಿಡೆಂಟ್ ಅಂತ ಕರಿತೀವಿ. ಕಾಮನ್ ಆಗಿ ಎಲ್ಲ ಕಂಪನಿಗಳು ಯೂಸ್ ಮಾಡ್ತಕ್ಕಂಥದ್ದು ಕ್ಯಾಶ್ ಡಿವಿಡೆಂಟ್. ಸ್ಟಾಕ್ ಡಿವಿಡೆಂಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಬೋನಸ್ ಶೇರ್ಸ್. ಇಟ್ ಈಸ್ ಅವೈಲಬಲ್ ಫಾರ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಮಾತ್ರನೇ ಬರ್ತಕ್ಕಂಥದ್ದು. ಅಂದ್ರೆ ಡಿವಿಡೆಂಟ್ ಪೇಯ್ಡ್ ಇನ್ ದ ಫಾರ್ಮ್ ಆಫ್ ಅಡಿಷನಲ್ ಶೇರ್ಸ್ ಇನ್ಸ್ಟೆಡ್ ಆಫ್ ಕ್ಯಾಶ್. ಯಾವಾಗ ಕ್ಯಾಶ್ ಸಫಿಷಿಯಂಟ್ ಇರೋದಿಲ್ಲ, ಇನ್ಸ್ಟೆಡ್ ಆಫ್ ಕ್ಯಾಶ್ ಅವರು ಅಡಿಷನಲ್ ಶೇರ್ಸ್ ಅನ್ನ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಇಶ್ಯೂ ಮಾಡ್ತಕ್ಕಂಥದ್ದು ಸ್ಟಾಕ್ ಡಿವಿಡೆಂಟ್.
ಪ್ರಾಪರ್ಟಿ ಡಿವಿಡೆಂಡ್ ಅಂತ ಕರಿತೀವಿ. ದಿಸ್ ಇಸ್ ಆಲ್ಸೋ ಟೈಪ್ ಆಫ್ ಡಿವಿಡೆಂಡ್ ಪೇಡ್ ಬೈ ದಿ ಕಂಪನಿ ಬೈ ಡಿಸ್ಟ್ರಿಬ್ಯೂಟಿಂಗ್ ಅಸೆಟ್ಸ್ ಅದರ್ ದ್ಯಾನ್ ಕ್ಯಾಶ್ ಸಚ್ ಆಸ್ ಸೆಕ್ಯೂರಿಟೀಸ್ ಆರ್ ಪ್ರಾಪರ್ಟೀಸ್ ಅನ್ನ ಬೇಕಾದ್ರೆ ಇಶ್ಯೂ ಮಾಡಬಹುದು ಆಸ್ ಎ ಡಿವಿಡೆಂಡ್ ಇನ್ಸ್ಟೆಡ್ ಆಫ್ ಕ್ಯಾಶ್. Scrip dividend is also a type of dividend. This is also paid by the company through a promissory note, through a promising payment at a future date. That is scrip dividend ಅಂತ ಕರಿತೀವಿ. Interim dividend is also a type of dividend declared by company and paid before the finalization of annual accounts. ಅಂದ್ರೆ ಮಧ್ಯಂತರ ಡಿವಿಡೆಂಡ್ 6 ತಿಂಗಳಲ್ಲಿ ಕೊಡ್ತಕ್ಕಂಥದ್ದು. ಫೈನಲ್ ಡಿವಿಡೆಂಟ್ ಆರ್ ದ ಡಿವಿಡೆಂಡ್ ಡಿಕ್ಲೇರ್ಡ್ ಬೈ ದಿ ಕಂಪನಿ ಆಫ್ಟರ್ ಎಜಿಎಂ ಆದ್ಮೇಲೆ ಫೈನಲ್ ಡ್ರಾಫ್ಟ್ ಏನಿರುತ್ತೆ ಅದ್ರ ಮೇಲೆ ಡಿವಿಡೆಂಟ್ ಅನ್ನ ಕೊಡಬೇಕು. ಸೊ ಇವು ನಾವು ಟೈಪ್ಸ್ ಆಫ್ ಡಿವಿಡೆಂಟ್ ಅಂತ ಕರೀತೀವಿ. ಕ್ಯಾಶ್ ಡಿವಿಡೆಂಟ್, ಸ್ಟಾಕ್ ಡಿವಿಡೆಂಟ್, ಪ್ರಾಪರ್ಟಿ ಡಿವಿಡೆಂಟ್, ಸ್ಕ್ರಿಪ್ ಡಿವಿಡೆಂಟ್. ಓಕೆ, ದೆನ್ ದಿಸ್ ಆಲ್ಸೋ ಒನ್ ಆಫ್ ದಿ ಕ್ವಶನ್ 2024 ಅಲ್ಲಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದಿ ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಅಂಡ್ ಗವರ್ನೆನ್ಸ್ ಇನ್ ಕಾರ್ಪೊರೇಟ್ ಫಿನಾನ್ಸ್ ಅಂತ ಕೇಳಿದ್ದಾರೆ. ಸೊ ಜಸ್ಟ್ ನೀವು ಇಷ್ಟು ಪಾಯಿಂಟ್ ಬರದೆ ಸಾಕಾಗುತ್ತೆ. ಮೇಂಟೈನಿಂಗ್ ಟ್ರಸ್ಟ್ ಅಂಡ್ ಕ್ರೆಡಿಬಿಲಿಟಿಯನ್ನು ಮೇಂಟೈನ್ ಮಾಡಬೇಕು. ಮಿನಿಮೈಸಿಂಗ್ ದ ಏಜೆನ್ಸಿ ಕಾಸ್ಟ್, ಎನ್ಹಾನ್ಸಿಂಗ್ ಡಿಸಿಷನ್ ಮೇಕಿಂಗ್, ಮೇಂಟೈನಿಂಗ್ ರಿಸ್ಕ್, ಪ್ರಮೋಟಿಂಗ್ ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ, attracting investment and talent, enhancing reputation and brand image, meeting stakeholders expectations. ಸೊ ಇಷ್ಟು ಕೂಡ ಎಥಿಕ್ಸ್, ಇಂಪಾರ್ಟೆನ್ಸ್ ಆಫ್ ಎಥಿಕ್ಸ್ ಅಂಡ್ ಗವರ್ನೆನ್ಸ್ ಇನ್ ಕಾರ್ಪೊರೇಟ್ ಫಿನಾನ್ಸ್ ಅಂತ ಕರಿತೀವಿ. ಆಸ್ಕ್ಡ್ ಇನ್ ದಿ ಪ್ರೀವಿಯಸ್ ಇಯರ್ 2025 ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ. ಎಕ್ಸ್ಪ್ಲೈನ್ ದ ಎಥಿಕಲ್ ಇಶ್ಯೂಸ್ ಇನ್ ಕಾರ್ಪೊರೇಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಕಾರ್ಪೊರೇಟ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಸೊ ಯಾವುದೆಲ್ಲ ಎಥಿಕಲ್ ಇಶ್ಯೂಸ್ ಇದೆ ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಲೈಕ್ ಒಂದು ಇನ್ಸೈಡರ್ ಟ್ರೇಡಿಂಗ್ ಇದೆ, ಮಾರ್ಕೆಟ್ ಮ್ಯಾನಿಪ್ಯುಲೇಷನ್ಸ್ ಆಗ್ಬೋದು, ಮಿಸ್ಲೀಡಿಂಗ್ ಫಿನಾನ್ಷಿಯಲ್ ರಿಪೋರ್ಟಿಂಗ್, ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್, ಪ್ರಿಡೇಟರಿ ಲೆಂಡಿಂಗ್ ಆಗಿರ್ಬೋದು, ಪೇಡೇ ಲೋನ್ ಆಗಿರ್ಬೋದು, ಡಿರೈವೇಟಿವ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್, ಎಕ್ಸಿಕ್ಯೂಟಿವ್ ಕಾಂಪೆನ್ಸೇಷನ್, ಸೋಷಿಯಲಿ ರೆಸ್ಪಾನ್ಸಿಬಲ್ ಇನ್ವೆಸ್ಟ್ಮೆಂಟ್ಸ್, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಗಿರ್ಬೋದು, ಮೈಕ್ರೋ ಫಿನಾನ್ಸ್ ಅಂಡ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ಸ್ ಆಗಿರ್ಬೋದು. ಸೊ ಇವೆಲ್ಲದನ್ನು ಕೂಡ ನೀವು ಎಕ್ಸ್ಪ್ಲೈನ್ ಅನ್ನ ಮಾಡಬೇಕಾಗುತ್ತೆ. ಎಥಿಕಲ್ ಇಶ್ಯೂಸ್ ಇನ್ ಕಾರ್ಪೊರೇಟ್ ಫಿನಾನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು. ಓಕೆ, ಸೊ ನೋಡಿ ಈ ಒಂದು ಕ್ವಶನ್ ಕೂಡ ಮೋಸ್ಟ್ ಇಂಪಾರ್ಟೆಂಟು. ನೀವು ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಎಕ್ಸ್ಪ್ಲೈನ್ ದ ಫ್ಯಾಕ್ಟರ್ಸ್ ಆರ್ ಡಿಟರ್ಮಿನೆಂಟ್ಸ್ ಇನ್ಫ್ಲೂಯೆನ್ಸಿಂಗ್ ಆರ್ ಅಫೆಕ್ಟಿಂಗ್ ಡಿವಿಡೆಂಡ್ ಪಾಲಿಸಿ. ಒಂದು ಡಿವಿಡೆಂಡ್ ಪಾಲಿಸಿಯನ್ನ ನಿರ್ಧಾರ ಮಾಡಬೇಕಾದ್ರೆ ಯಾವೆಲ್ಲ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಒಂದು ಅರ್ನಿಂಗ್ಸ್ ಆಫ್ ದಿ ಕಂಪನಿ. ಸೊ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟು ಕಂಪನಿ ಅರ್ನಿಂಗ್ಸ್ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಡಿವಿಡೆಂಡ್ ಡಿಸಿಷನ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಅನ್ನ ಮಾಡ್ತಾ ಹೋಗ್ತಾ ಇರುತ್ತೆ. ಅಂದ್ರೆ ಡಿವಿಡೆಂಟ್ ಕಂಪನಿ ಅರ್ನಿಂಗ್ ಸ್ಟೇಬಲ್ ಇದೆ ಅಂದ್ರೆ ಯಾವ ತರ ಡಿವಿಡೆಂಡ್ ಕೊಡಬೇಕು. ಸೊ ಕಂಪನಿ ಅರ್ನಿಂಗ್ಸ್ ಸ್ಟೆಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಯಾವ ತರ ಡಿವಿಡೆಂಡ್ ಕೊಡಬೇಕು ಅನ್ನೋದನ್ನ ನಿರ್ಧಾರ ಮಾಡೋಕೆ ಅರ್ನಿಂಗ್ಸ್ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಲಿಕ್ವಿಡಿಟಿ ಆಫ್ ದಿ ಪೊಸಿಷನ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೆಕೆಂಡ್ ಪಾಯಿಂಟ್ ಹೇಳಿದ್ರೆ ಲಿಕ್ವಿಡಿಟಿ ಪೊಸಿಷನ್ಸ್ ಅಂತ ಹೇಳಿದ್ರೆ the liquidity of fund is an important consideration in dividend decisions because the greater the cash position and the liquidity of the firm, the greater ability to pay more dividend. ಅಂದ್ರೆ ಲಿಕ್ವಿಡಿಟಿ ಅಂದ್ರೆ ಕ್ಯಾಶ್ ಪೊಸಿಷನ್ ಜಾಸ್ತಿ ಇದ್ದಷ್ಟು ಡಿವಿಡೆಂಡ್ ನ ಜಾಸ್ತಿ ಕೊಡ್ಲಿಕ್ಕೆ ಆಗುತ್ತೆ. ಕ್ಯಾಶ್ ಪೊಸಿಷನ್ ಕಡಿಮೆ ಇದ್ರೆ ಡಿವಿಡೆಂಟ್ ಅನ್ನ ಕಡಿಮೆ ಕೊಡಬೇಕಾಗುತ್ತೆ. ದಟ್ ಇಸ್ ವಾಟ್ ಲಿಕ್ವಿಡಿಟಿ ಪೊಸಿಷನ್ ಅಂತ ಕರಿತೀವಿ. ಆ್ಯಂಡ್ ಗ್ರೋತ್ ಆಪರ್ಚುನಿಟಿ ಕೂಡ. ಸೊ ಗ್ರೋತ್ ಆಗಬೇಕು ಅಂತ ಹೇಳಿದ್ರೆ ಡಿವಿಡೆಂಟನ್ನು ಕಡಿಮೆ ಕೊಡಬೇಕಾಗುತ್ತೆ. ಬಿಕಾಸ್ ಆಫ್ ದೇ ನೀಡ್ ಟು ಕೀಪ್ ಸರ್ಟೆನ್ ಸಮ್ ಆಫ್ ಪ್ರಾಫಿಟ್ ಫಾರ್ ದಿ ಪರ್ಪಸ್ ಆಫ್ ದ ಬಿಸ್ನೆಸ್ ಆಪರೇಷನ್ಸ್. ಸೊ ಗ್ರೋತ್ ಆಪರ್ಚುನಿಟಿ ಬೇಡ ಅಂತ ಹೇಳಿದ್ರೆ ಡಿವಿಡೆಂಟನ್ನು ಜಾಸ್ತಿ ಡಿಕ್ಲೇರ್ ಕೊಡ್ಬೋದು. ಆ್ಯಂಡ್ ದಟ್ ಇಸ್ ವಾಟ್ ಸ್ಟೆಬಿಲಿಟಿ ಆಫ್ ಅರ್ನಿಂಗ್ಸ್. ಅಂದರೆ ಅರ್ನಿಂಗ್ಸ್ ಸ್ಟೆಬಿಲಿಟಿಯನ್ನು ಮೇಂಟೈನ್ ಮಾಡಿದ್ರೆ ಸೊ ಕಂಪನಿ ಡಿವಿಡೆಂಟನ್ನು ಡಿಕ್ಲೇರ್ ಮಾಡ್ಬೋದು. ಜಾಸ್ತಿ ಅರ್ನಿಂಗ್ಸ್ ಇದ್ದರೆ ಜಾಸ್ತಿ ಡಿವಿಡೆಂಟ್ ಕೊಡುತ್ತೆ, ಕಡಿಮೆ ಅರ್ನಿಂಗ್ಸ್ ಮಾಡಿದ್ರೆ ಕಡಿಮೆ ಡಿವಿಡೆಂಟನ್ನು ಕೊಡ್ಬೋದು. ಲೀಗಲ್ ರಿಸ್ಟ್ರಿಕ್ಷನ್ಸ್ ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗುತ್ತೆ. ಡಿವಿಡೆಂಟನ್ನು ಡಿಸ್ಟ್ರಿಬ್ಯೂಟ್ ಎಷ್ಟು ಮಾಡಬೇಕು, ಈಕ್ವಿಟಿಗೆ ಅಥವಾ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಲೀಗಲ್ ರಿಸ್ಟ್ರಿಕ್ಷನ್ ಮೇಲೂ ಕೂಡ ಈ ಒಂದು ಫ್ಯಾಕ್ಟರ್ ಇಂಪ್ಯಾಕ್ಟ್ ಮಾಡುತ್ತೆ. ಶೇರ್ ಹೋಲ್ಡರ್ಸ್ ಪ್ರಿಫರೆನ್ಸ್ ಕೂಡ ಒಂದು ಫ್ಯಾಕ್ಟರು. ಅಲ್ಲಿ ಯಾವ ಥರ ಡಿವಿಡೆಂಟನ್ನು ಡಿಸ್ಟ್ರಿಬ್ಯೂಟನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಟ್ಯಾಕ್ಸ್ ಕನ್ಸಿಡರೇಷನ್ ಪಾಯಿಂಟ್ ಆಫ್ ವ್ಯೂ ಬೇಕಾದರೆ ಡಿವಿಡೆಂಟನ್ನು ಬೇಕಾದ್ರೆ ಜಾಸ್ತಿ ಬೇಕಾದ್ರೂ ಕೊಡ್ಬೋದು ಅಥವಾ ಕಡಿಮೆ ಬೇಕಾದ್ರೂ ಕೊಡ್ಬೋದು. ಕ್ಯಾಪಿಟಲ್ ಮಾರ್ಕೆಟನ್ನು ಆಕ್ಸೆಸ್ ಮಾಡಬೇಕು ಅಂತ ಬಂದಾಗ ಡಿವಿಡೆಂಟನ್ನು ಯಾವ ಥರ ಕೊಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಆ್ಯಂಡ್ ಡೆಟ್ ಆಬ್ಲಿಗೇಷನು ಮತ್ತು ಎಕನಾಮಿಕ್ ಕಂಡೀಷನ್ನು ಕೂಡ ಕೆಲವೊಂದು ಫ್ಯಾಕ್ಟರ್ಸು ಡಿವಿಡೆಂಡ್ ಡಿಸಿಷನ್ ಮೇಲೆ ಇನ್ಫ್ಲೂಯೆನ್ಸನ್ನು ಬೀರುತ್ತೆ. ಸೊ ಇಷ್ಟು ಕೂಡ ಇಂಪಾರ್ಟೆಂಟ್ ಥಿಯರಿ ಇರ್ತಕ್ಕಂಥ ಕ್ವಶನು. ಸೊ ಇದರಲ್ಲಿ ಯಾವ್ದಾದ್ರು ಒಂದು 2 3 ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.